ಉಪೋಷ್ಯ ದ್ವಾದಶಿ ಶುದ್ಧ ತ್ರಯೋದಶ ಅಂತ ಪಾರಣ. ಅದು ಬಾಯಿ ತಪ್ಪಿ ತ್ರಯೋದಶಿ. ಶನಿವಾರ ದಶಮಿ ಇದೆ, ಹೌದು. ಆಯ್ತವಾರ ಏಕಾದಶಿ ಇದೆ, ಏಕಾದಶಿ. ಸೋಮವಾರ ತ್ರಯೋದಶಿ ಬಂದಿದೆ. ಹಾಗೆ ದ್ವಾದಶಿ ಸ್ಕಿಪ್ ಆಗಿದೆ. ಉತ್ವಾದಶಿ 3ನೇ ತಾರೀಕು, 2ನೇ ತಾರೀಕು ಏಕಾದಶಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅಗ್ನಿರುವಾಚ ವಕ್ಷೇ ಕೂರ್ಮಾವತಾರಂಚ ಸಂಶ್ರುತಂ ಪಾಪನಾಶನಂ. ಹೋದ ಬಾರಿ 2ನೇ ಅಧ್ಯಾಯ 17 ಶ್ಲೋಕಗಳಲ್ಲಿ ಮತ್ಸ್ಯಾವತಾರವನ್ನು ನೋಡಿದ್ವಿ. ಈಗ 3ನೇ ಅಧ್ಯಾಯ 23 ಶ್ಲೋಕಗಳಲ್ಲಿ ಕೂರ್ಮಾವತಾರವನ್ನು ನೋಡಲಿದ್ದೇವೆ. ಬಹಳ ಹಿಂದೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಗ್ತಾ ಇತ್ತು. ದೇವತೆಗಳಿಗೆ ಪರಾಜಯ ಆಯಿತು. ದುರ್ವಾಸಶ್ಚ ಶಾಪೇನ ನಿಶ್ರೀಕಾಶ್ಚಾಭವನಸ್ತದಾ. ದುರ್ವಾಸರ ಶಾಪ. ದುರ್ವಾಸರ ಶಾಪ ಆದ್ದರಿಂದಾಗಿ ಎಲ್ಲರೂ ಸಂಪದ್ಹೀನರಾದರು. ಸಂಪತ್ತಿಲ್ಲ ಯಾರ ಹತ್ರನೂ. ಸಂಪತ್ತು ಅಂದರೆ ಶಕ್ತಿ. ದೇವತೆಗಳಿಗೆ ಸಂಪತ್ತಂತ ಹೇಳಿದರೆ ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ಚರ ಸ್ಥಿರ ಆಸ್ತಿಗಳೆಲ್ಲ ಆಸ್ತಿ ಅಲ್ವೇ ಅಲ್ಲ ಅವ್ರಿಗೆ. ಅದೆಲ್ಲ ನಮಗೆ. ದೇವತೆಗಳಿಗೆ ಸಂಪತ್ತು ಅಂದರೆ ಬಲ. ಬಲಹೀನರಾದರು. ದೈತ್ಯರು ಬಂದು ಸೋಲಿಸಿದರು. ಆಗ ದೇವತೆಗಳೆಲ್ಲ ಕ್ಷೀರ ಸಮುದ್ರ ಶಾಹಿಯಾದ ನಾರಾಯಣನ ಬಳಿ ಹೋಗಿ ಬೇಡಿಕೊಂಡರು. ಪಾಲಯ ವೈಸುರಾನ್ನಂತ, ದೇವತೆಗಳನ್ನು ಪಾಲಿಸು. ಆಗ ಸದಾಶಿವ ನಾರಾಯಣ ಹೇಳಿದ, ಸಂಧಿಂ ಕುರುವಂತು ಚಾಸುರೈಹಿ. ಸಂಧಿ ಮಾಡಿಕೊಳ್ಳಿ. ಸಂಧಿ ಯಾಕೆ ಮಾಡಿಕೊಳ್ಬೇಕು? ಕ್ಷೀರಾಬ್ಧಿ ಮತನಾರ್ಥಂಚ ಅಮೃತಾರ್ಥಂ ಶ್ರೀಯೇಸುರಾಹ. ಹಾಲ ಕಡಲನ್ನು ಕಡೆಯಬೇಕು. ಕಡೆದಾಗ ಬರುವ ಅಮೃತದಿಂದ ಬಲ ಜಾಸ್ತಿ ಆಗತ್ತೆ. ಬಲದಿಂದ ಮತ್ತೆ ಸಂಪತ್ತು ನಮಗೆ ಬರುತ್ತೆ. ಯಾವತ್ತೂ ಕೂಡ ಅರಯೋಪಿ ಹಿ ಸಂಧೇಯಾ ಸತಿ ಕಾರ್ಯಾರ್ಥ ಗೌರವೇ ಯುಷ್ಮಾನ್ ಅಮೃತಭಾಜೋಥ ಕರಿಷ್ಯಾಮಿ ನದಾನವಾನ್. ಸಮಯ ಬಂದಾಗ ಶತ್ರುಗಳ ಜೊತೆಯೂ ರಾಜಿ ಮಾಡಿಕೊಳ್ಬೇಕು. ಅರಯೋಪಿ ಹಿ ಸಂಧೇಯಾ ಸತಿ ಕಾರ್ಯಾರ್ಥ ಗೌರವೇ ಯುಷ್ಮಾನ್ ಅಮೃತಭಾಜೋಥ ಕರಿಷ್ಯಾಮಿ ನದಾನವಾನ್. ಯುಷ್ಮಾನ್ ಅಮೃತಭಾಜ ಕರೋಮಿ. ನಿಮಗೆ ಯಾಕೆ? ಅಮೃತವನ್ನು ನಿಮಗೆ ಕೊಡಿಸ್ತೇನೆ. ದಾನವರಿಗೆ ಅಮೃತ ಸಿಗೋ ಹಾಗೆ ಮಾಡಲ್ಲ. ಮಂಥಾನಂ ಮಂದರಂ ಕೃತ್ವಾ. ಮಂದರ ಪರ್ವತವನ್ನು ಕಡಗೋಲಾಗಿ ಮಾಡಿ, ವಾಸುಕಿಯನ್ನು ಹಗ್ಗವಾಗಿ ಮಾಡಿ, ಕ್ಷೀರಾಬ್ಧಿಂ ಮತ್ಸಹಾಯೇನ. ಕ್ಷೀರ ಸಮುದ್ರವನ್ನು ನನ್ನ ಸಹಾಯದಿಂದ ನಿರ್ಮಂಥತ ಹ್ಯತಂದ್ರಿತಾ ಕಡೆಯಿರಿ. ಆಗ ದೇವರು ಹೇಳಿದ ಮೇಲೆ ಸಂವಿಧಂ ಕೃತ್ವಾ, ಸಂವಾದವನ್ನು ಮಾಡಿ, ದೈತ್ಯೈ ಕ್ಷೀರಾಬ್ಧಿಮಾಗತಾ ತಥೋ ಮಥಿತುಮಾರಬ್ಧಾ ಯತ ಪುಚ್ಛಂ ತತಃಸುರಾ. ಆಮೇಲೆ ಮಥನ ಮಾಡಿದ್ರು. ದೇವರು ಹೇಳಿದ, ನಾವು ಇಲ್ಲಿ ಪ್ರತಿಷ್ಠೆಗಿಂತ ಅನುಕೂಲವನ್ನು ನೋಡಬೇಕು ಅಂತ. ಅದಕ್ಕೆ ಅವರೇನು ಮಾಡಿದ್ರು? ದೇವತೆಗಳು ಬಾಲವನ್ನು ಹಿಡ್ಕೊಂಡ್ರು. ದೈತ್ಯರು ನಾವು ಮುಖ ಹಿಡ್ಕೋತೀವಿ ಅಂತ ಪ್ರತಿಷ್ಠೆಯಿಂದ ಮುಖ ಹಿಡ್ಕೊಂಡ್ರು. ಎಳೆದಾಗ ಆ ಏನು ಫೂತ್ಕಾರದಿಂದ ವಿಷ ಬರುತ್ತೆ, ಅದರಿಂದ ಎಫೆಕ್ಟ್ ಆಗಿದ್ದು ದೈತ್ಯರಿಗೆ. ಇವರು ನಾವು ಬಾಲ ಹಿಡ್ಕೊಳ್ತೇವೆ ತೊಂದರೆ ಇಲ್ಲ ಅಂದ್ರಲ್ಲ, ಇವ್ರಿಗೆ ಹೆಚ್ಚು ಎಫೆಕ್ಟ್ ಆಗಲಿಲ್ಲ. ಪಣಿ ನಿಶ್ವಾಸ ಸಂಗ್ಲಾನಾ
ಹರಿಣಾಪ್ಯಾಯಿತಾಸುರಾ ಮಧ್ಯಮಾಣೆ ರಣವೇತೋದ್ರಿಹಿ ಅನಾಧಾರೋಷಪೋ ವಿಶತ್. ಅದಕ್ಕೆ ಒಂದು ಗಟ್ಟಿಯಾದ ಬೇಸೆ ಇಲ್ಲ ಅಂತಾಯಿತು. ಬೆಟ್ಟಕ್ಕೆ ಕೆಳಗಡೆ ಕುಸಿಯಿತು. ಆಗ ಕೂರ್ಮರೂಪಂ ಸಮಾಸ್ಥಾಯ, ಕೂರ್ಮರೂಪವನ್ನು ದೇವರು ತೊಟ್ಟ, ಮಂದರವನ್ನು ಧರಿಸಿದ. ಆ ಹಾಲಾಹಲ ಆಯಿತು. ಹರೇಣ ಧಾರಿತಂ ಕಂಠೆ ನೀಲಕಂಠಸ್ತತೋಭವತ್. ಆ ಹಾಲಾಹಲವನ್ನು ಸದಾಶಿವ ಗಂಟಲಿಗೆ ಹಾಕಿಕೊಂಡ. ಅದಕ್ಕೆ ಕರಿಗೊರಳನಾದ. ಸೋಭೂತ್ ತಥೋಭೂತ್ ವಾರುಣೀ ದೇವಿ ಪಾರಿಜಾತಸ್ಥ ಕೌಚುಭ. ಇನ್ನು ಕಡದಾಗ ಮದ್ಯ ಬಂತು, ವಾರುಣಿ ಅಂತ. ಅದಕ್ಕೆ ಅಭಿಮಾನಿನಿ ವಾರುಣಿ. ಕದಂಬ ಮರದಲ್ಲಿ ಇರುವಂತಹ ರಸ. ಕಾದಂಬರಿ ಅಂತಂದರೆ ಮದ್ಯ ಅಂತ. ಕಾದಂಬರಿ ರಸಜ್ಞಾನಾತ್ ಆಹಾರೋಪಿ ನರೋಚತೆ ಅಂತ. ಕದಂಬ ಮರದ ಪೊಟರೆಯೊಳಗೆ ಮೂಡಿದ ಒಂದು ಮದ್ಯ ಏನಿದೆ ಅದನ್ನು ಕಾದಂಬರಿ ಅಂತ ಕರೆಯೋದು. ಮತ್ತು ನಾವು ಗದ್ಯಕ್ಕೆ ಹೇಳ್ತೇವಲ್ಲ ಅಂದರೆ, ಹೌದು, ಇಡೀ ಭಾರತದ ತುಂಬ ಕಾದಂಬರಿ ಅಂತ ಅನ್ನಲ್ಲ. ಉತ್ತರ ಭಾರತದವರು ಉಪನ್ಯಾಸ ಅಂತಾರೆ. ಪ್ರೇಮ್ಚಂದ್ ಕಾ ಉಪನ್ಯಾಸ್, ಯಾವ ಕಾದಂಬರಿ. ನಾವು ಯಾವುದನ್ನ ನಾವೆಲ್ ಅಂತ ಅವ್ರು ಕರೀತಾರೆ. ನಾವೆಲ್ ಅಂದರೆ ಹೊಸ ತರಹದ ಗದ್ಯ, ಪ್ರೋಸಡಿ ಅಂತ ಏನು ಹೇಳ್ತಾರೆ, ಅದನ್ನ ಅವರು ಉಪನ್ಯಾಸ ಅಂತಾರೆ. ನಾವು ಅದನ್ನು ಕಾದಂಬರಿ ಅಂತ ಕರೀತೇವೆ. ನಾವು ಕರೆದದ್ದು ಬಾಣಭಟ್ಟನ ಒಂದು ಇನ್ಫ್ಲೂಯೆನ್ಸಿನಿಂದ. ಬಾಣಭಟ್ಟನದ್ದು ಕಾದಂಬರಿ ಅಂತ ಒಂದು ಗದ್ಯ ಕೃತಿ ಇದೆ. ಗುರುಗಳದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆಯಿತಾ? ಆ ಗದ್ಯ ಎಷ್ಟು ಪ್ರಭಾವ ಬೀರಿತು ಅಂದರೆ, ಮುಂದೆ ಬಂದದ್ದೆಲ್ಲ ಕಾದಂಬರಿಯೇ ಗದ್ಯ. ಅದೊಂದು ವಿಶೇಷ. ಆ ರೀತಿ ಜಗತ್ತಿನಲ್ಲಿ ಹಲವು ಸಂಗತಿಗಳಾಗಿವೆ. ಹರೇಣ ಧಾರಿತಂ ಕಂಠೆ ಆಯ್ತಲ್ಲ, ಮಧ್ಯ ಹುಟ್ಟಿತು. ಪಾರಿಜಾತ, ಕೌಸ್ತುಭ, ಹಸುಗಳು, ಅಪ್ಸರೆಯರು, ಲಕ್ಷ್ಮೀದೇವಿ ಎಲ್ಲರೂ ಹುಟ್ಟಿದರು. ಪಶ್ಯಂತ ಸರ್ವದೇವಾರ್ತಾಂ ಸ್ತುವಂತಹ ಸಶ್ರಿಯೋ ಭವನ್. ಆಗ ಪಶ್ಯಂತಹ ಸರ್ವದೇವಾಸ್ತಾಂ, ಅವಳನ್ನು ನೋಡ್ತಾ ಇರಬೇಕಾದ್ರೇನೆ ಎಲ್ಲರೂ ಕೂಡ ಬಲಯುತರಾದರು. ಲಕ್ಷ್ಮೀದೇವಿಯನ್ನು ನೋಡ್ತಾ ಇರಬೇಕಾದ್ರೇ ಎಲ್ಲರಿಗೂ ಬಲ ಬಂತು, ಸಂಪತ್ತು ಬಂದ್ಬಿಡ್ತು. ಮೊದಲ ನಾಟಕ, ಮೊದಲ ರಂಗಪ್ರಯೋಗ ಲಕ್ಷ್ಮೀ ಸ್ವಯಂವರದ ಮೇಲೇನೇ ಇರೋದು. ಜಗತ್ತಿನ ಮೊದಲ ನಾಟಕ ಯಾವುದ್ರ ಮೇಲಿರೋದು? ಲಕ್ಷ್ಮೀ ಸ್ವಯಂವರದ ಮೇಲೆ. ಆಗ ದೇವತೆಗಳೆಲ್ಲ ನಮ್ಮನ್ನು ಬಫೂನ್ ಥರ, ದೈತ್ಯರೆಲ್ಲ ಬಂಡಾಯ ಇದ್ರಂತೆ, ನಮ್ಮನ್ನು ಬಫೂನ್ ಥರ ತೋರಿಸಿದ್ದೀರಾ ಅಂತ ಭರತನ ನಾಟ್ಯಶಾಸ್ತ್ರದಲ್ಲಿ ಬರೋ ಕಥೆ. ಆಗ ಬ್ರಹ್ಮದೇವರು ಸಮಾಧಾನ ಮಾಡೋದಂತೆ, ಇದನ್ನು ನೀವು ನಾಟಕವನ್ನು ನಾಟಕವಾಗಿ ನೋಡಬೇಕು, ಗಲಾಟೆ ಮಾಡಬಾರದು ಅಂತ. ಇನ್ನೂ ರಾಮಾಯಣ ಬಂದಿರಲಿಲ್ಲ ಅಂತ. ಅದು ಫಸ್ಟು ಬ್ರಹ್ಮದೇವರು ಸಮಾಧಾನ ಮಾಡಿ, ಋಗ್ವೇದದಿಂದ ಯಾವ ಪಾರ್ಟು, ಯಜುರ್ವೇದದಿಂದ ಯಾವ ಪಾರ್ಟು, ಸಾಮವೇದದಿಂದ ಯಾವ ಪಾರ್ಟು ನಾಟಕದಲ್ಲಿ ಇತ್ಯಾದಿಗಳನ್ನು ವ್ಯವಸ್ಥೆ ಮಾಡಿದ್ರು ಅಂತ ಬರುತ್ತೆ. ಅದರಿಂದಾಗಿ ಮೊದಲ ನಾಟಕ ಯಾವುದು ಅಂತಂದರೆ ಲಕ್ಷ್ಮೀ ಸ್ವಯಂವರ. ಇವತ್ತಿಲ್ಲ, ಅದು ಎಷ್ಟು ಕಾಲ ಅಂತಿರುತ್ತೆ, ಅದರ ಜಾಗದಲ್ಲಿ ಬೇರೆದು ಬಂದ್ಬಿಟ್ಟಿರುತ್ತೆ. ತಥೋ ಧನ್ವಂತರಿರ್ವಿಷ್ಣು ಆಯುರ್ವೇದ ಪ್ರದರ್ಶಕ. ಧನ್ವಂತರಿ ಹುಟ್ಟಿದ. ಬಿಭ್ರತ್ ಕಮಂಡಲಂ ಪೂರ್ಣಂ ಅಮೃತೇನ ತಮುತ್ಥಿತ. ಅಮೃತಪೂರ್ಣವಾದ ಕಮಂಡಲವನ್ನು ತೆಗೊಂಡು ಹುಟ್ಟಿದ, ಎದ್ದ. ಅಮೃತಂ ತತ್ಕರಾತ್ ದೈತ್ಯಾ ಸುರೇಭ್ಯೋರ್ಧಂ ಪ್ರದಾಯ ಚ ಗೃಹೀತ್ವಾ ಜಗ್ಮುರ್ಜಂಭಾದ್ಯಾ ವಿಷ್ಣು ಸ್ತ್ರೀ ರೂಪಧೃಕ್ತತಃ. ಆಗ ಆ ಧನ್ವಂತರಿಯ ಕೈಯಲ್ಲಿರುವ ಅಮೃತ ಕುಂಭವನ್ನು ಹಾರಿಸ್ಕೊಂಡು ಹೊರಟೋದ್ರು ಯಾರು? ದೈತ್ಯರು. ಆವಾಗ ದೇವರೇನು ಮಾಡಿದ? ಸ್ತ್ರೀ ರೂಪವನ್ನು ಹೊತ್ತ
ಅದನ್ನು ನೋಡಿ ದೈತ್ಯರು ಮೋಹಿತರಾದರು. ಭವಭಾರ್ಯಾಮೃತಂ ಗೃಹ್ಯ ಪಾಯಯಾಸ್ಮಾನ್ ವರಾನನೆ ಕೊಟ್ಬಿಟ್ರು, ನಮಗೆ ಕುಡಿಸುವ ಅಮೃತವನ್ನ ಅಂತ. ಆಯಿತು ಅಂತ ಹೇಳಿ ಗೃಹೀತ್ವ ಅಪಾಯಯತ್ಸುರಾನ್, ದೇವತೆಗಳಿಗೆ ಕುಡಿಸಿದ. ಚಂದ್ರರೂಪಧರೋ ರಾಹು ಪಿಬನ್ಶ್ಚಾರ್ಕೇಂದುನಾರ್ಪಿತ. ಕರೆಕ್ಟಾಗಿ ಹೇಳಿದೆ ಅಲ್ಲ, ದೇವತೆಗಳಿಗೆ ಕುಡಿಸಿದ ಅವನು. ನನಗೆ ಡೌಟ್ ಬಂತು. ಅವನು ಚಂದ್ರ ರೂಪವನ್ನು ಧರಿಸಿಕೊಂಡು ರಾಹು ಬಂದ. ನೋಡಿ, ಬೇರೆ ಯಾವ ಪುರಾಣದಲ್ಲಿಯೂ ಇದಿಲ್ಲ. ರಾಹು ವೇಷ ಮರೆಸಿಕೊಂಡು ಬಂದ ಕುಡಿದ ಒಂದೇ ಒಂದು ತುಂಡಿನಲ್ಲಿ ಇಲ್ಲಿರುತ್ತೆ. ಎಲ್ಲ ಪುರಾಣ ಓದಬೇಕು ಅನ್ನೋದು ಇದಕ್ಕೆ. ಚಂದ್ರ ರೂಪಧರೋ, ಬೇರೆ ಯಾವ ವಿಶೇಷವೂ ಇಲ್ಲ ಇಲ್ಲಿ. ಇಲ್ಲೆಲ್ಲ ಭಾಗವತದಲ್ಲಿ ವಿಸ್ತಾರವಾಗಿದೆ. ಇಲ್ಲಿ ಒಂದು ನಮಗೆ ಗೊತ್ತಿರದ ಒಂದು ಸಂಗತಿಯನ್ನು ಹೇಳ್ತಾರೆ. ಚಂದ್ರರೂಪಧರೋ ರಾಹು, ಚಂದ್ರರೂಪದ ರಾಹು ಏನು ಮಾಡಿದ, ಅದನ್ನ ಕುಡಿದಾಗ ನಮ್ಮ ವೇಷನೇ ಹಾಕೊಂಡು ಮೋಸ ಮಾಡ್ತಾ ಇದ್ದಾನೆ ದೇವತೆಗಳಿಗೆ ಅಂತ ಅವರೇ ರಿಪೋರ್ಟ್ ಮಾಡಿದ್ರು. ಹರಿಣ ಅಪ್ಯರಿಣಾಚ್ಛಿನ್ನಂ ಸಬಾಹು ತಚ್ಚಿರ ಪೃಥಕ್ ಕೃಪಯಾ ಮರತಾಂ ನೀತಂ ವರದಂ ಹರಿಮಬ್ರವೀತ್. ಆಗ ದೇವರು ತಲೆ ಇದು ಚಕ್ರದಿಂದ ಕತ್ತರಿಸಿದ ಸಬಾಹು ತಚ್ಚಿರ ಪೃಥಕ್, ಬಾಹುವಿನಿಂದ ಕೂಡಿದ ಶಿರಸ್ಸು. ಬಾಹು ಇದೆ, ತಲೆ ಇದೆ. ಅವನ ಕೆಳಗಡೆಯ ಭಾಗ ಶುಭೋಧ ಸಾಗರದಲ್ಲಿ ಇನ್ನೂ ಇದೆ. ಆ ಮೇಲ್ಗಡೆ ಇದೆಯಲ್ಲ, ಅವನಿಗೆ ಯಾಕೆ ದೈತ್ಯ, ಅವನಿಗೆ ಯಾಕೆ ಪೂಜೆ ಅಂದ್ರೆ ಕೃಪಯಾ ಅಮರತಾಂ ನೀತಂ ಅಂತ ಅಗ್ನಿಪುರಾಣ. ಅಮರನಾದ, ಅದಕ್ಕೆ ಆಚಾರ್ಯರು ಹೇಳಿದ್ರು ಪುರಾಣದ ಅರ್ಥ ಹಾಗಲ್ಲ. ಸುರೈ ಸಮಾವಿಷ್ಟ ಮಥೋ ಸಬಾಹು ಶಿರಶ್ಚ ತಸ್ಯ ಗ್ರಹತಾಮವಾಪ. ಸುರೈ ಸಮಾವಿಷ್ಟ ಮಥೋ ಸಬಾಹು ಅಂತ ನಿರ್ಣಯ. ದೇವತೆಗಳು ಪ್ರವೇಶ ಮಾಡಿದರು ಅಲ್ಲಿ, ಆ ತಲೆಯ ಒಳಗಡೆ. ಅವನ್ ಸತ್ತ. ಅಮೃತ ಕುಡಿದ್ರೆ ಏನು ಸಾಯೋದೇ ಇಲ್ವೇ? ದೇವರ ಶಕ್ತಿ ಇದ್ರೆ ಅವನು ಸತ್ತ. ಈಗ ಅವನು ಛಾಯಾರೂಪನಾಗಿ ಇದ್ದಾನೆ. ಅವನು ಬರ್ತಾನೆ, ಆಗ ಚಕ್ರ ಬರುತ್ತೆ. ಚಕ್ರ ಕಾಲ ಸ್ವರೂಪ, ಚಕ್ರ ಕಾಲದ ಸಂಕೇತ. ಆ ಕಾಲ ಬಂತು ಅಂದರೆ ದೇವರ ಚಕ್ರ ಬಂತು ಅಂತ. ಆವಾಗ ನಾವು ಅಲರ್ಟ್ ಆಗಿದ್ದು ಸಂಧ್ಯಾ ಒಂದು ಜಪಾದಿಗಳನ್ನು ಮಾಡಿ ಅಷ್ಟೇ. ಇಂದ್ರಿಯ ನಿಗ್ರಹಕ್ಕೆ, ದೇಹ ದಂಡನೆಗೆ ಒಂದು ಅವಕಾಶವೇ ವಿನಃ ಬೇರೇನೋ ಆಗ್ಬಿಡತ್ತೆ ಅಂತಲ್ಲ. ಗ್ರಹಣ. ಕೃಪಯಾ ಅಮರತಾಂ ನೀತಂ, ಕೃಪಯಾ ಅಮರತಾಂ ನೀತಂ ಅನ್ನೋದಕ್ಕೆ ಆಚಾರ್ಯರ ನಿರ್ಣಯ. ರಾಹುರು ಮೂರ್ತಸ್ತು ಚಂದ್ರಾರ್ಕೌ ಪ್ರಾಪ್ಸ್ಯೇತೆ ಗ್ರಹಣಂ ಗ್ರಹ ತಸ್ಮಿನ್ ಕಾಲೇ ಚ ಯದ್ದಾನಂ ದಾಸ್ಯಂತೆ ಸ್ಯಾತ್ತದಕ್ಷಯಂ. ರಾಹು ಏನು ಮಾಡಿದ, ಛಾಯಾರೂಪನಾಗಿ ಬರ್ತಾನೆ. ಅವಾಗ ನಾವು ದಾನಾದಿಗಳನ್ನು ಮಾಡಬೇಕು. ರಾತ್ರಿ ಎದ್ದಿರ್ರಿ, ಜಪ ಮಾಡ್ತಾ ಇರ್ರಿ. ಇವೆಲ್ಲ ನಿಮ್ಮ ಇಂದ್ರಿಯ ನಿಗ್ರಹದ ಪೂರ್ವಭಾವಿ. ತಥೇತ್ಯಾಹ ತತಂ ವಿಷ್ಣು ತತಃಸರ್ವೈ ಸಹಾಮರೈ. ಆಮೇಲೆ ಅವನೇನು ಮಾಡಿದ, ಸ್ತ್ರೀ ರೂಪವನ್ನು ಬಿಟ್ಟ. ಮುಂದೆ ಸದಾಶಿವನಿಗೆ ಬೇಕು ಅಂತ ತೋರಿಸಿದ. ಅದು 8ನೇ ಸ್ಕಂಧ ಭಾಗವತದಲ್ಲಿದೆ. ಅದರ ಬಗ್ಗೆ ಶ್ರೀಪಾದರಾಜರು ಹಾಡು ಮಾಡಿದ್ದಾರೆ. ಅಷ್ಟನ್ನು ನೇರವಾಗಿ ಅನುವಾದ ಮಾಡಿ ಹಾಡು ಬರೆದಿದ್ದಾರೆ. ಆ ಕೇತುವು ಕೂಡ ದೇವತೆಗಳ ಸಮೂಹ, ಸಮಷ್ಟಿ. ಮತ್ತು ರಾಹು ಕೇತು ಇಬ್ರು ಒಂದೇ ಅಂತ ಅಂದ್ಕೊಂಡಿದ್ದೇವೆ. ರಾಹು ಬೇರೆ ದೈತ್ಯ, ಅವನ ತಲೆಯಲ್ಲಿ ದೇವತೆಗಳು ಪ್ರವೇಶ ಮಾಡಿದ್ರು, ಅದರಿಂದಾಗಿ ಅವನು ಗ್ರಹ ಆದ. ಕೇತು ಬಗ್ಗೆ ಹೇಳಲಿಲ್ಲ. ದೇವತೆಗಳ ಸಮೂಹ, ದೇವತೆಗಳ ಸಮೂಹವೇ ಕೇತು, ಅಷ್ಟೇ ನಮಗೆ ಗೊತ್ತಾಗೋದು. ಆದರೆ ಈ ಕೆಲವೊಂದಕ್ಕೆ ಉಚಿತವಾಗಿ ಬೇರೆ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಯಾರೋ ಒಬ್ರು ಕೇಳದಂತೆ, ಶ್ರೀಲಂಕಾ ಅಂದ್ರೆ ಏನು ಅಂತ. ಭಾರತದ ಜೊತೆಗೆ ಉಚಿತವಾಗಿ ಕೊಡೋ ಮ್ಯಾಪು ಅಂದ್ರಂತೆ.
ಹಾಗೆ ಬಾದಾಮಿ ಅಂದರೆ ಐಹೊಳೆ ಪಟ್ಟದ ಕಲ್ಲು ಬಂದಾಯ್ತು. ಆ ರೀತಿ ರಾಹು ಅಂತ ಹೇಳಿದ ಕೂಡ ಕೇತು ತಲೆಗೆ ಬಂದಾಯ್ತು. ಹಾಗಾಗತ್ತೆ. ಆಮೇಲೆ ಏನಾಯಿತು, ಆ ಸದಾಶಿವ ಅವಳಿಗೆ ಮೋಹಿತನಾಗಿ ದೇವರು ಮೋಹಿನಿ ರೂಪವನ್ನು ತೋರಿಸಿದಾಗ ಅದರಿಂದ ಮುಗ್ಧನಾಗಿ ಅವಳು ಹಿಂದೆ ಓಡಿದ. ಅವನು ನಿಂತ ಜಾಗ ಕ್ಷೇತ್ರ ಆಯಿತು, ಲಿಂಗ ಆಯಿತು. ಸದಾಶಿವನ ಸನ್ನಿಧಾನ ಅಲ್ಲಿ ಬಂತು. ಮಾಯೇಯ ಮಿತಿತಾಂ ಜ್ಞಾತ್ವಾ ಸ್ವರೂಪಸ್ಥೋ ಭವದ್ಧರ. ಆಮೇಲೆ ಇದು ದೇವರ ಮಾಯೆ ಲೀಲೆ ಅಂತ ಗೊತ್ತಾಯಿತು. ಅವನು ಯಥಾ ಪ್ರಕಾರಕ್ಕೆ ಬಂದ. ಅವನು ಹೇಳಿದನಂತೆ, ಸದಾಶಿವ, ನನ್ನನ್ನು ಗೆದ್ದ ಮಾಯೆ ನಾರಾಯಣನದ್ದು ಅಂತ. ನಜೇತು ಮೇನಾಂ ಶಕ್ತೋ ಮೇ ತದೃತೇನ್ಯಪ್ಪು ಮಾನ್ಭುವಿ. ಆಗ ಶಿವ ನಾರಾಯಣನಿಗೆ ಹೇಳಿದ, ನಿನ್ನನ್ನು ಬಿಟ್ಟರೆ ನನ್ನನ್ನು ಗೆಲ್ಲೋರು ಯಾರು? ಅಪ್ರಾಪ್ತಾಶ್ಚಾಮೃತಂ ದೈತ್ಯಾ ದೇವೈರ್ಮ ಯುದ್ಧೇ ನಿಪಾತಿತಾ. ಇತ್ತ ದೇವತೆಗಳು ಬಲವನ್ನು ಪಡೆದುಕೊಂಡು ಅದರಿಂದ ದುರ್ಬಲರಾದ ದೈತ್ಯರನ್ನು ಸೋಲಿಸಿದರು. ಮತ್ತೆ ದೇವತೆಗಳು ಯಥಾಪ್ರಕಾರ ಸ್ವರ್ಗವನ್ನು ಪಡೆದರು. ದೈತ್ಯ ಪಾತಾಳವಾಸಿನಃ, ದೈತ್ಯರು ಪಾತಾಳವಾಸಿಗಳಾದರು. ಇದನ್ನು ಯಾರು ಪಠಿಸುತ್ತಾನೆ? ಯೋನರ ಪಠತೆ ದೇವ ವಿಜಯಂ ತ್ರಿದಿವಂ ವ್ರಜೇತ್. ದೇವ ವಿಜಯವನ್ನು ಪಠನೆ ಮಾಡಿದ್ರೆ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಎನ್ನುವಲ್ಲಿಗೆ 3ನೇ ಅಧ್ಯಾಯ ಮುಗಿತು. ಇನ್ನು ವರಾಹ, ನರಸಿಂಹ, ಪರಶುರಾಮ, ವಾಮನ ಎಲ್ಲ ಅವತಾರಗಳ ವರ್ಣನೆ 4ನೇ ಅಧ್ಯಾಯದಲ್ಲಿ. ಅವತಾರಂ ವರಾಹಸ್ಯ ವಕ್ಷೇಹಂ ಪಾಪನಾಶನಂ. ವರಾಹನ ಅವತಾರವನ್ನು ಕೇಳಿ ಹಿರಣ್ಯಾಕ್ಷ ಅಂತ ಹೇಳಿ ಒಬ್ಬ ಅಸುರ ದೇವತೆಗಳನ್ನು ಗೆದ್ದು ದ್ಯುಲೋಕದಲ್ಲಿ ಇದ್ದ. ದೇವತೆಗಳು ಅವನನ್ನು ಸ್ತೋತ್ರ ಮಾಡಿದ್ರು. ಯಜ್ಞ ರೂಪೋ ವರಾಹಕಃ, ಯಜ್ಞದ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿದ್ರಿಂದ ವರಾಹನ ಹೆಸರು ಯಜ್ಞವರಾಹ ಅಂತ. ಅವನೇನು ಮಾಡಿದ? ದಾನವರನ್ನು ಕೊಂದು ಧರ್ಮಮೇವಾದಿ ರಕ್ಷಾಕೃತ್ ತತಸ್ಸೋಂತರ್ದಧೇ ಹರಿಹಿ. ಅವನು ಕಣ್ಮರೆಯಾದ. ಆ ಹಿರಣ್ಯಾಕ್ಷನ ಅಣ್ಣ ಹಿರಣ್ಯಕಶಿಪು ಅವನೇನು ಮಾಡಿದ? ಬ್ರಹ್ಮದೇವರ ವರದಿಂದ ಎಲ್ಲ ದೇವತೆಗಳ ಯಜ್ಞ ಭಾಗವನ್ನು ಕಿತ್ತುಕೊಂಡ. ಎಲ್ಲ ದೇವತೆಗಳ ಬದಲಾಗಿ ಅಧಿಕಾರ ಮಾಡಲಿಕ್ಕೆ ಶುರು ಮಾಡಿದ. ಜಿತದೇವ ಯಜ್ಞ ಭಾಗ ಸರ್ವದೇವಾಧಿಕಾರ ಕೃತ್. ನರಸಿಂಹ ಶರೀರವನ್ನು ಮಾಡಿ ಆ ಹಿರಣ್ಯಕಶಿಪುವನ್ನು ಕೊಂದ. ಸ್ವಪದಸ್ಥಾನ್ ಸುರಾಂಶ್ಚಕ್ರೆ ನಾರಸಿಂಹ ಸುರೇಸ್ತುತಃ. ಎಲ್ಲ ದೇವತೆಗಳು ಮತ್ತೆ ತಮ್ಮ ಪದವಿಯನ್ನು ಹೊಂದುವಂತೆ ಮಾಡಿದ ರೂಪ ನರಸಿಂಹ ರೂಪ. ಆಮೇಲೆ ಬಲಿ ಮೊದಲಾದವರೆಲ್ಲ ಬಂದರು. ದೇವತೆಗಳೆಲ್ಲ ಸೋತರು. ದೇವತೆಗಳೆಲ್ಲ ದೇವರ ಮೊರೆ ಹೊಕ್ಕರು. ಅವನು ವಾಮನನಾದ. ಬಲೇ ಶ್ರೀ ಯಜಮಾನಸ್ಯ ಗಂಗಾದ್ವಾರೆ ಗೃಣನ್ ಸ್ತುತಿಂ. ವಾಮನ ಬಂದ. ಅವನನ್ನು ನೋಡಿ ಏನು ಬೇಕು ಅಂತ ಕೇಳಿದ. ಆಗ ಶುಕ್ರಾಚಾರ್ಯರು ತಡೆದರು. ಬೇಡ, ಈ ಒಟು ಸಾಕ್ಷಾತ್ ನಾರಾಯಣ, ಇವನಿಗೆ ದಾನ ಕೊಡ್ಲಿಕ್ಕೆ ಹೋಗಬೇಡ ಅಂದಾಗ ಕೇಳಲಿಲ್ಲ. ಸರಿ, ಏನು ಬೇಕು ಅಂತ ಕೇಳಿದಾಗ ಪದತ್ರಯಂ ಮೇ ಗುರುವರ್ಥಂ ದೇಹಿ ದಾಸ್ಯೇ ತಮಬ್ರವೀತ್. ಪದತ್ರಯಂ 3 ಹೆಜ್ಜೆ ಬೇಕು. ಯಾವುದಕ್ಕೆ? ಗುರುವರ್ಥಂ, ಗುರುಗಳಿಗಾಗಿ. ಗುರು ಅಂದರೆ ಅಣ್ಣ. ಯಾರೇ ಹಿರಿಯರನ್ನು ಗುರು ಅಂತ ಕರೀತಾರೆ. ಅಣ್ಣ ಯಾರು? ಇಂದ್ರ. ಇವನು ಉಪೇಂದ್ರ. ಅಣ್ಣನಿಗಾಗಿ ನಾನು ಕೇಳ್ತಾ ಇದ್ದೇನೆ ಎಂದ. ನೀರು ಬಿದ್ದು ಕೂಡಲೇ ವಾಮನೋ ಭೂದ ವಾಮನಃ. ವಾಮನ 3 ಹೆಜ್ಜೆಗಳಿಂದ ಭೂರ್ಲೋಕವನ್ನು, ಭೂರ್ಲೋಕ, ಸ್ವರ್ಲೋಕ
ಚಕ್ರೇ ಬಲಿಂಚ ಪಾತಾಲೆ ತಚ್ಛಕ್ರಾಯ ದದೌ ಹರಿ. ಬಲಿಯನ್ನು ಪಾತಾಳದಲ್ಲಿಟ್ಟ, ತನ್ನ ಅಣ್ಣ ಇಂದ್ರನಿಗೆ ಭೂಮಿಯನ್ನು ಕೊಟ್ಟ. ಶಕ್ರೋ ದೇವೈರ್ಹರಿಂ ಸ್ತುತ್ವ ಭುವನೇಶ ಸುಖಿತ್ವಭೂತ್. ಹೀಗೆ ವಾಮನಾವತಾರ ದೇವಲೋಕದಲ್ಲಿ ಆದ ಅವ್ಯವಸ್ಥೆಗಳನ್ನು ಪರಿಹಾರ ಮಾಡಲಿಕ್ಕೆ ನೋಡಿ, ಮತ್ಸ್ಯರೂಪ, ಮೊದಲು ಮತ್ಸ್ಯರೂಪ, ಆಮೇಲೆ ಎರಡನೆಯದ್ದು ಕೂರ್ಮರೂಪ, ಆಮೇಲೆ ವರಾಹ, ನರಸಿಂಹ, ದೇವಲೋಕದಲ್ಲಿ ಅವ್ಯವಸ್ಥೆ ಪರಿಹಾರ, ಆಮೇಲೆ ವಾಮನ, ಆಮೇಲೆ ಪರಶುರಾಮ ಬಂದ. ಉದ್ಭ್ರಾಂತಾನ್ ಕ್ಷತ್ರಿಯಾನ್ ಮತ್ವ ಭೂಭಾರ ಹರಣಾಯತಃ. ಎಲ್ಲ ದೈತ್ಯರು ರಾಜರಾಗಿ ಹುಟ್ಟುಬಿಟ್ರು. ಅವರನ್ನು ಕೊಂದು ಭೂಮಿಯನ್ನು ಕಾಪಾಡಿದ. ಅವತೀರ್ಣೋ ಹರಿಶಾಂತ್ಯೈ ದೇವ ವಿಪ್ರಾದಿಪಾಲಕ. ದೇವರು ಅವತಾರ ಮಾಡಿದ್ದು ಶಾಂತಿಗಾಗಿ. ಶಾಂತಿಗಾಗಿ ಹಿಂಸೆ ಮಾಡಬೇಕಾಗತ್ತೆ, ಅನಿವಾರ್ಯ. ಹಿಂಸೆ ಮಾಡಲ್ಲ ಅಂತಂದುಕೊಂಡು ನಾವು ಬ್ರಿಟಿಷರ ಮೇಲೆ ಕೈ ಎತ್ತಲ್ಲ. ಬ್ರಿಟಿಷರ ಜೊತೆ ಸೇರಿಕೊಂಡು ಎರಡನೇ ಮಹಾಯುದ್ಧದಲ್ಲಿ ಬೇಕಂದರೆ ಅವ್ರ ಜೊತೆ ಸೇರಿಕೊಂಡು ಬೇರೆಯವರ ಜೊತೆ ಹೋರಾಡ್ತೇವೆ. ಇದು ನಮ್ಮ ಹಿಂಸೆಯ ಪರಿಭಾಷೆ, ಇದು ನಮ್ಮ ಅಹಿಂಸೆಯ ಪರಿಭಾಷೆ. ವಾಸ್ತವವಾಗಿ ವಿವೇಚನೆ ಮಾಡಿದರೆ ಅಯ್ಯೋ ರಾಮ, ಇದು ಏನಾಗಿದೆ ಅಂತ ಅನ್ನಿಸ್ಬಿಡುತ್ತೆ. ನಮ್ಮ ಪರಿಭಾಷೆಗಳೆಲ್ಲ ಹೀಗೆ ನಗೆ ಬರಿಸುವಂಥದ್ದು. ಒಂದು ಸ್ವಲ್ಪ ಆಚೆಯಿಂದ ನೋಡಿದ್ರೆ ನಗೆ ಬರುತ್ತೆ, ಅಯ್ಯೋ ಇಷ್ಟು ದೊಡ್ಡರ ನಾವು ಅಂತ. ಅವತ್ತಿನ ಕಾಲದಲ್ಲೇ ಯಾರಿಗೂ ಅನ್ನಿಸ್ಲಿಲ್ಲ, ಅಯ್ಯೋ ವಿರೋಧ, ಅವರ ಮಾತಿಗೆ ಅವರೇ ವಿರುದ್ಧವಾಗ್ತಾ ಇದ್ದಾರೆ, ನಾವು ತಟಸ್ಥವಾಗಬೇಕು. ಇಂಗ್ಲೆಂಡು ಮತ್ತು ಬೇರೆ ರಾಷ್ಟ್ರಗಳು ಯುದ್ಧ ಮಾಡಿದ್ರೆ ನಾವು ತಟಸ್ಥರಾಗಿರಬೇಕು, ಯಾವುದಕ್ಕೂ ನೆರವು ಕೊಡಬಾರದು ಅಂತ ಅನ್ನಿಸ್ಲಿಲ್ಲ. ಇಂಗ್ಲೆಂಡು ನಮ್ಮನ್ನು ಆಳ್ತಾ ಇದೆ, ಅವ್ರಿಗೆ ನೆರವು ಕೊಡೋಣ, ಅದಾದಮೇಲೆ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಈ ತರಹ ಹಿಂಸೆಯನ್ನು ಹತ್ತಿಕ್ಕಲಿಕ್ಕೆ ಹಿಂಸೆಯನ್ನೇ ಮಾಡಬೇಕಾಗತ್ತೆ, ಪರಶುರಾಮನ ತರಹ. ಅದರಿಂದಾಗಿ ಇನ್ನೊಮ್ಮೆ ಆ ಶ್ಲೋಕವನ್ನು ಕೇಳಿ, ಅವತೀರ್ಣೋ ಹರಿಶಾಂತ್ಯೈ ದೇವ ವಿಪ್ರಾದಿಪಾಲಕ. ಯಾರಿಂದ ಹುಟ್ಟಿದ್ದು? ಜಮದಗ್ನಿಯಿಂದ ಹುಟ್ಟಿದ್ದು. ಜಮತ್ ಅಂತಂದರೆ ಉರಿದುರಿಯುವ, ಅಗ್ನಿ ಅಂದರೆ ಬೆಂಕಿ. ಆದರೆ ಅವನು ಶಾಂತನಾಗಿದ್ದ, ವಿಪರೀತ ಲಕ್ಷಣ, ಹೆಸರಿಗೆ ವಿರುದ್ಧವಾಗಿದ್ದ. ಜಮದಗ್ನೇ ರೇಣುಕಾಯಾಂ ಭಾರ್ಗವಶಸ್ತ್ರಪಾರಗಃ ದತ್ತಾತ್ರೇಯ ಪ್ರಸಾದೇನ ಕಾರ್ತವೀರ್ಯೋ ನೃಪಸ್ತ್ವಭೂತ್. ಹಾಗೆ ದತ್ತಾತ್ರೇಯ ನಾಮಕ ಪರಮಾತ್ಮನ ಅನುಗ್ರಹವನ್ನು ಪಡೆದ 1000 ತೋಳುಗಳ ಕಾರ್ತವೀರ್ಯ ಇದ್ದ. ಅವನೇನು ಮಾಡಿದ, ಬೇಟೆಗೆ ಅಂತ ಹೋದಾಗ ಬಾಯಾರಿಕೆ ಆಯಿತು. ಜಮದಗ್ನಿಗಳ ಆಶ್ರಮಕ್ಕೆ ಬಂದ. ಕಾಮಧೇನು ಪ್ರಭಾವೇಣ ಭೋಜಿತ ಸಫಲೋ ನೃಪ. ನೀರು ಕೊಡಿ ಅಂತ ಬಂದವನಿಗೆ ಊಟನೇ ಮಾಡು ಅಂತಂದರು ಕಾಮಧೇನು ಪ್ರಭಾವದಿಂದ. ಆಗ ಅವನೇನು ಮಾಡಿದ, ಅಪ್ರಾರ್ಥಯತ್ ಕಾಮಧೇನು. ಕಾಮಧೇನು ಕೇಳಿದ, ಅದನ್ನು ಅವ್ರು ಕೊಡಲಿಲ್ಲ. ಯಾರು? ಜಮದಗ್ನಿಗಳು ಕೊಡಲಿಲ್ಲ. ಆಗ ಅವನೇನು ಮಾಡಿದ, ಹೃತವಾರತರಾಮೇಣ ಶಿರಶ್ಚಿತ್ವಾ ನಿಪಾತಿತಃ ಎತ್ಕೊಂಡೋದ. ಆಗ ಪರಶುರಾಮ ಅವನನ್ನು ಕೊಂದ. ಯಾರನ್ನು ಕೊಂದದ್ದು? ಕಾರ್ತವೀರ್ಯಾರ್ಜುನನನ್ನು ಕೊಂದದ್ದು. ಆಮೇಲೆ ಕಾರ್ತವೀರ್ಯನ ಪುತ್ರರು ಜಮದಗ್ನಿಯನ್ನು ಕೊಂದರು. ಆಗ ಪಿತರಂ ನಿಹತಂ ದೃಷ್ಟ್ವಾ ಪಿತೃನಾಶಾಭಿಮರ್ಶಿತ ಸಿಟ್ಟಿನಿಂದ ತ್ರಿಸಪ್ತಕೃತ್ವ ಪೃಥಿವೀಂ ನಿಕ್ಷತ್ರಾಮಕರೋದ್ವಿಭು. 21 ಬಾರಿ ತಿರುಗಿದ, ಕ್ಷತ್ರಿಯರನ್ನೆಲ್ಲ ಸವರಿದ. ಕುರುಕ್ಷೇತ್ರದಲ್ಲಿ ಕುಂಡವನ್ನು ಮಾಡಿ ಪಿತೃದೇವತೆಗಳನ್ನು ಪೂಜಿಸಿದ. ಇವತ್ತಿಗೂ ಆ ಒಂದು ಸರೋವರ, ಪರಶುರಾಮ ದೇವರು ಮಾಡಿದ್ದು ಸರೋವರ ಇದೆ. ಎಲ್ಲಿ? ಕುರುಕ್ಷೇತ್ರದಲ್ಲಿ. ಇದು ರಾಮನ ಅವತಾರ, ಅದಿನ್ನೂ ಮುಗಿದಿಲ್ಲ. ಹೀಗೆ 4ನೆಯ ಅವತಾರ, 4ನೆಯ ಅಧ್ಯಾಯ. 4ನೆಯ ಅಧ್ಯಾಯದಲ್ಲಿ 3 ರೂಪಗಳನ್ನು ಹೇಳಿದರು. ವರಾಹ,
ನರಸಿಂಹ, ಪರಶುರಾಮ. ಇನ್ನು ದತ್ತಾತ್ರೇಯ ವಾಮನ ಅಲ್ಲ, ದತ್ತಾತ್ರೇಯನ ಹೇಳಿಲ್ಲ. ದತ್ತಾತ್ರೇಯನ ಪ್ರಸಾದದಿಂದ ಅವನಿದ್ದ ಕಾರ್ತವೀರ್ಯಾರ್ಜುನ. ವಾಮನ ರಾಮಾಯಣಮಹಂ ವಕ್ಷ್ಯೆ. ಇನ್ನು ರಾಮಾಯಣವನ್ನು ಹೇಳ್ತೇನೆ. ವಾಲ್ಮೀಕಿಯೇ ಯಥಾ ತದ್ವತ್ ಪಠಿತಂ ಭುಕ್ತಿ ಮುಕ್ತಿದಂ. ವಾಲ್ಮೀಕಿಯದಲ್ಲಿ ಹೇಳಿದಂತೆ ಅಂತ. ವಿಷ್ಣುನಾಭ್ಯಬ್ಜೋ ಬ್ರಹ್ಮ ಮರೀಚಿರ್ಬ್ರಹ್ಮಣ ಸ್ತುತಃ. ದೇವರ ಹೊಕ್ಕಳಲ್ಲಿರುವ ತಾವರೆಯಲ್ಲಿ ಮೂಡಿದ ಬ್ರಹ್ಮ. ವಾಲ್ಮೀಕಿ ಪ್ರಮಾಣ ಅಲ್ಲ ನೋಡಿದ್ರು. ಅವರಿದನ್ನು ಪ್ರಮಾಣ ಅಲ್ಲ ಅಂತಾರೆ. ಇಲ್ಲ, ಅದು ಇತ್ತೀಚೆಗಿಲ್ಲ ಆ ವಾದ. ಮೊದಲಿತ್ತು. ಈಗಲೂ ಕೂಡ ರಾಮಾಯಣವನ್ನು ಹೇಗೆ ಅರ್ಥೈಸಬೇಕು ಅಂತ ಹೇಳಿ ನಮ್ಮ ಜನಕ್ಕೆ ಗೊತ್ತಾಗಿಲ್ಲ. ಅಲ್ಲ, ಈಗ ಕನ್ನಡಾನುವಾದ ಬಂದಿದೆಯಲ್ಲ ಅಂದರೆ ಅದು ನಾನು ಓದದೇ ಹೇಳೋದು ತಪ್ಪಾಗತ್ತೆ. ಕೇಳಿದ್ದು ಅಲ್ಲಿ ಉಪನ್ಯಾಸಗಳನ್ನು ಹಾಕಿಬಿಟ್ಟಿದ್ದಾರೆ ಅಂತ. ವಾಲ್ಮೀಕಿ ರಾಮಾಯಣದ ಬಗ್ಗೆ ಯಾರೋ ಒಬ್ಬರು ಮಾಡಿದ ಉಪನ್ಯಾಸ ಹಾಕಿಬಿಟ್ಟಿದ್ದಾರೆ. ಹೀಗ್ಯಾರು ಹೇಳಲ್ಲ, ಪ್ರಮಾಣ ಅಲ್ಲ ಅಂತ ಹೇಳಲ್ಲ. ಕಕುತ್ಸ್ಥಸ್ಯ ರಘುಸ್ತಸ್ಮಾತ್. ಮರೀಚಿಯ ಮಗ ಕಾಶ್ಯಪ, ಕಾಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ವಂಶದಲ್ಲಿ ಬಂದವನು ಕಕುತ್ಸ್ಥ, ಕಕುತ್ಸ್ಥನ ವಂಶದಲ್ಲಿ ಬಂದವನು ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ. ರಾವಣಾಧೇರ್ ವದಾರ್ಥಾಯ ಚತುರ್ಧಾಶಭವತ್ ಸ್ವಯಂ. ರಾವಣಾದಿಗಳ ನಾಟಕ್ಕಾಗಿ ದೇವರು 4 ಬಂದ. 1 ಸಾಕ್ಷಾತ್ ರೂಪ, 3 ಆವೇಶ ರೂಪ. ಲಕ್ಷ್ಮಣನಲ್ಲಿ ಸಂಕರ್ಷಣನ ಆವೇಶ. ಆಮೇಲೆ ಅದಕ್ಕೆ ಒಂದು ಕ್ರಮ ಉಂಟು. ಪಾಯಸದಿಂದ ಅವರು ಹುಟ್ಟಿದ್ರು ಅಂತ. ಯಜ್ಞ ವಿಘ್ನ ವಿನಾತ್ ಪಾಯಸದಿಂದ ಹುಟ್ಟಿದ್ದು ಅಂದರೆ ಪಾಯಸ ಅನ್ನೋದು ಅನುಗ್ರಹದ ಸಂಕೇತ. ದಶರಥ ಮಾಡಬೇಕಾದ ಕೆಲಸ ಮಾಡಲೇಬೇಕಾಯ್ತು. ರಾಮಂ ತಂ ಪ್ರೇಚಯಾಮಾಸ ಲಕ್ಷ್ಮಣಂ ಮುನಿನಾಥಃ. ರಾಮೋ ಗತಾಸ್ತ್ರಶಸ್ತ್ರಾಣಿ ಶಿಕ್ಷಿತಸ್ತಾಡಕಾಂತಕೃತ್. ರಾಮ ಲಕ್ಷ್ಮಣನ ಜೊತೆಗೆ ವಿಶ್ವಾಮಿತ್ರನ ಹಿಂದೆ ಹೋದ. ಅಲ್ಲಿ ವಿಶ್ವಾಮಿತ್ರರ ಉಪದೇಶವನ್ನು ಪಡೆದ. ತಾಟಕೆಯನ್ನು ಕೊಂದ. ಮಾನವಾಸ್ತ್ರದಿಂದ ಯಜ್ಞ ವಿಘ್ನವನ್ನು ಉಂಟು ಮಾಡುವ ಮಾರೀಚನನ್ನು ದೂರದಲ್ಲಿ ಬೀಳಿಸಿದ. ಸುಬಾಹುವನ್ನು ಕೊಂದು ಹಾಕಿದ. ತದನಂತರ ಮೈಥಿಲನ ಅಂದರೆ ಜನಕನ ಯಾಗವನ್ನು ನೋಡಲು ಹೋಗಿದ್ದು. ಶತಾನಂದ ನಿಮಿತ್ತದಿಂದ ವಿಶ್ವಾಮಿತ್ರರ ಪ್ರಭಾವವನ್ನು ಕೇಳಿದ. ಬಿಲ್ಲನ್ನು ಆರಾಮವಾಗಿ ಹೆದೆಯೇರಿಸಿದ. ಆದರೆ ಹೆದೆಯೇರಿಸುವಾಗ ರಾಮನ ಬಲವನ್ನು ತಾಳಲಾರದೆ ಬಿಲ್ಲು ಮುರಿತು. ಆಮೇಲೆ ಸೀತೆಯನ್ನು ಮದುವೆ ಆದ. ಸೀತೆ ಅಯೋನಿಜಳು. ಹೆಸರೇ ಉಂಟಲ್ವಾ, ಸೀರತಃ ಜಾತ ಸೀತ. ಸೀರ ಅಂದರೆ ನೇಗಿಲು. ಸೀರ ಲಾಂಗಲ ಪದ್ಧತಿ. ಆ ನೇಗಿಲಿನ ಮೂಲಕ ಹುಟ್ಟಿದವಳು, ಭೂಮಿಯಿಂದ ಆಚೆ ಬಂದವಳು. ಅಷ್ಟು ಹೊತ್ತಿಗೆ ಪರಶುರಾಮ ಬಂದ. ಇಬ್ಬರು ಲೀಲೆಯನ್ನು ಗೈದರು. ಜಾನಕಿಯನ್ನು ಮದುವೆ ಆದ. ಲಕ್ಷ್ಮಣ ಊರ್ಮಿಳೆಯನ್ನು, ಶ್ರುತಕೀರ್ತಿ ಮಾಂಡವಿಯರನ್ನು ಶತ್ರುಘ್ನ ಭರತರು ಮದುವೆ ಆದರು. ಮಾಲವಿ ಇಂಥ ಪ್ರಾಚೀನ ಕೋಶಗಳಲ್ಲಿ ಹೇಳ್ತಾರೆ. ಈ ರೀತಿ ಭರತ ಮತ್ತೆ ಯುಧಾಜಿತರ ಮನೆಗೆ ಹೋದ ಅನ್ನುವಲ್ಲಿಗೆ 5ನೇ ಅಧ್ಯಾಯ ಮುಗಿಯುತ್ತೆ.
ಇನ್ನು 6ನೆಯ ಅಧ್ಯಾಯ ಏನಿದೆ ಅದು ಅಯೋಧ್ಯಾಕಾಂಡದ ನಿರೂಪಣೆ. 7ನೆಯ ಅಧ್ಯಾಯ ಅರಣ್ಯಕಾಂಡವನ್ನು ನಿರೂಪಣೆ ಮಾಡುತ್ತೆ. 8ನೆಯ ಕಾಂಡ ಕಿಷ್ಕಿಂಧ, 9ನೆಯ ಕಾಂಡ ಸುಂದರ, 9ನೆಯ ಅಧ್ಯಾಯ ಕಾಂಡ ಅಲ್ಲ, 10ನೆಯ ಅಧ್ಯಾಯ ಯುದ್ಧಕಾಂಡವನ್ನು ಹೇಳುತ್ತೆ. 11ನೆಯ ಅಧ್ಯಾಯ ಉತ್ತರಕಾಂಡವನ್ನು ನಿರೂಪಣೆ ಮಾಡುತ್ತೆ. 12ನೆಯ ಅಧ್ಯಾಯದಲ್ಲಿ ಕೃಷ್ಣಾವತಾರ ವರ್ಣನೆ ಶುರು ಆಗುತ್ತೆ. ಕಥೆಯೆಲ್ಲ ನಾರ್ಮಲ್ ಇರುತ್ತೆ, ಎಲ್ಲೋ ಒಂದು ನಿರ್ಣಯ ಇರುತ್ತೆ. ಅದರಿಂದಾಗಿ ಓದ್ಕೊಂಡು ಹೋಗೋಣ. ಉತ್ತರಕಾಂಡ ಪ್ರಕ್ಷಿಪ್ತ ಅಲ್ಲ ಅಂತ. ಉತ್ತರಕಾಂಡ ಪ್ರಕ್ಷಿಪ್ತ ಅಲ್ಲ ಅಂತ ಅದೇ ಅಗ್ನಿಪುರಾಣವೂ ಇತ್ತೀಚಿನದ್ದು ಅನ್ನೋರಿಗೆ ಏನು ಹೇಳೋದು, ಏನು ಹೇಳಲಿಕ್ಕೂ ಬರಲ್ಲ. ಭರತ ಹೋದ ಮೇಲೆ ಏನು ಮಾಡಿದ? ತಂದೆ ಮೊದಲಾದವರನ್ನು ಪೂಜಿಸಿಕೊಂಡಿದ್ದ. ದಶರಥ ರಾಜ ಹೇಳಿದ, ರಾಮನನ್ನು ಕರೆದು, ಗುಣಾನುರಾಗಾದ್ ರಾಜ್ಯತ್ವಂ ಪ್ರಜಾಭಿರವಿಶೇಷತಃ, ಪ್ರಜೆಗಳು ನಿನ್ನನ್ನು ಆರಿಸಿದ್ದಾರೆ. ಯಾಕೆ ಅಂದರೆ ನನ್ನ ಮಗ ಅನ್ನುವ ಕಾರಣದಿಂದ ಅಲ್ಲ, ಗುಣಾನುರಾಗಾತ್, ಗುಣಗಳ ಮೇಲಿನ ಪ್ರೀತಿಯಿಂದ. ಮನಸಾಹಂ ಪ್ರಭಾತೇತೆ ಯೌವರಾಜ್ಯಂ ದದಾಮಿತೆ, ಮನಪೂರ್ವಕವಾಗಿ ಅಭಿಷೇಕ ಮಾಡ್ತೇನೆ ನಿನಗೆ. ಇಲ್ಲಿ ಮನಸಾಹಂ ಅಂತ ಹೇಳಿ 2ನೇ ಶ್ಲೋಕದ 3ನೇ ಪಾದ ಶುರು ಆಗೋದು. ಇದನ್ನೇ ಪಂಡಿತಾಚಾರ್ಯರು ಮಹಾಜನರು ಮಾತಿನಿಂದ ಹಾಗೆ ಭಾವನೆಯಿಂದ ನಿನಗೆ ಅಭಿಷೇಕ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲರ ಪ್ರತಿನಿಧಿಯಾಗಿ, ಓ ದಶರಥನೇ, ನೀನು ಕರ್ಮಣ ಅಭಿಷೇಕಂ ಕುರು, ಮಹಾಭಿಷೇಕಂ ಕುರು ಕರ್ಮಣೈವ ಅಂತ. ಈ ರೀತಿ 18 ಪುರಾಣಗಳಿಗೆ ಮತ್ತು ವಾಲ್ಮೀಕಿ ರಾಮಾಯಣದ ಸಂಗತಿಗೆ, ಆಮೇಲೆ ವಾಲ್ಮೀಕಿ ರಾಮಾಯಣದ ಶ್ಲೋಕಗಳಿಗೆ, ವನಪರ್ವದಲ್ಲಿ ಬರುವ ರಾಮನ ಕಥೆಗೆ ಸಂಬಂಧ ದೀಪಿಕೆಯನ್ನು ಬರೆದರೆ ದೊಡ್ಡ ಕೃತಿ ಆಗುತ್ತೆ. ಆ ಗ್ರಂಥ ವಿಸ್ತಾರ ಭಯದಿಂದ ಕೆಲವೇ ತುಣುಕನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆ ಸಂಗ್ರಹ ರಾಮಾಯಣ ಬೆನ್ನುಡಿಯಲ್ಲಿ. ಇನ್ನು ಇಡೀ ಅಯೋಧ್ಯಾಕಾಂಡ ಶುರು ಆಗತ್ತೆ. ಮನಸಾಹಂ ಪ್ರಭಾತೆ, ಮನಸ್ಸಿನಿಂದ ಅವರು ಮಾಡಿಬಿಟ್ಟಿದ್ದಾರೆ. ಅಹಂ ಪ್ರಭಾತೆ ಯೌವರಾಜ್ಯಂ ದದಾಮಿ, ನಾನು ನಾಳೆ ಬೆಳಗ್ಗೆ ಯುವರಾಜ ಪದವಿಯನ್ನು ಕೊಡ್ತೇನೆ. ರಾತ್ರೌ ತ್ವಂ ಸೀತಯಾತಾರ್ಧಂ ಸಮ್ಮತ ಸುಧೃತೋ ಭವ, ರಾಜ್ಞಶ್ಚ ಮಂತ್ರಿಣಾಶ್ಚಾಷ್ಟೌ ಸವಶಿಷ್ಟಾಸ್ತಥಾರುದತ್ ತಥಾಬ್ರುವತ್. ಆಮೇಲೆ ನೀನು ಈ ರಾತ್ರಿ ಸಂಯತನಾಗಿ ಉಪವಾಸದಿಂದ ಇರಬೇಕು. ಈ ರೀತಿ ನೀನು ಎಲ್ಲ ನಾಳೆ ತಯಾರಾಗಿರಬೇಕು ಅಂತ ಹೇಳಿದ. ಯಾರು? ರಾಮನಿಗೆ ದಶರಥ ಹೇಳ್ತಾನೆ. ತಂದೆಯ ಮಾತನ್ನು ಕೇಳಿ ಆಯಿತು ಅಂತ ಏನು ಮಾತಾಡಲಿಲ್ಲ. ಮನೆಯ ಒಳಗಡೆ ದೇವತಾರ್ಚನೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕಿಂತ ಮೊದಲು ಕೌಸಲ್ಯಗೆ ನಿವೇದನೆ ಮಾಡಿದ್ದಾನೆ. ಎಲ್ಲರೂ ಇಷ್ಟೊತ್ತಿಗೆ ರಾಜ ಬಂದು ಹೇಳಿದ, ಓ ಪುರೋಹಿತರೇ, ನೀವು ಎಲ್ಲ ತರಹದ ಸಿದ್ಧತೆಯನ್ನು ಮಾಡಬೇಕು ಅಭಿಷೇಕಕ್ಕೆ ಅಂತ. ಆಗ ಮಂಥರೆ ಏನು ಮಾಡಿದಳು? ಕೈಕೇಯಿಗೆ ಹೇಳ್ಕೊಟ್ಳು, ನೋಡು ಹೀಗೆ ಮಾಡು ಅಂತ. ಅದರಂತೆ ಅವಳು ಹಠ ಹಿಡಿದ್ರು ಕೈಕೇಯಿ. ಆ ಕೈಕೇಯಿಗೆ ಇವಳು ಉಪದೇಶ ಗೊತ್ತೇ ಇದೆ. ನಿನಗೆ 2 ವರ ಇದೆ, ನೀನು ತಗೋ, ರಾಮ ಹೀಗೆ ಹಾಗೆ, ಭರತನಲ್ಲಿ ಇಲ್ಲ ಅಂತ ಅನಿಸಿಬಿಡ್ತಾನೆ ಅಂತೆಲ್ಲ ಹೇಳಿದಾಗ ಆಯಿತು ಅಂತ ಅವಳು ಕ್ರೋಧಾಗಾರ, ಸಿಟ್ಟಿನ ಮನೆ. ಅಲ್ಲಿದ್ದರೆ ಅವಳಿಗೆ ಸಿಟ್ಟು ಬಂದಿದೆ ಅಂತ ಅರ್ಥ. ಒಂದು ಮನೆ ಕಟ್ಟಿಸಬೇಕಂದ್ರೆ ಎಷ್ಟು ದೀರ್ಘವಾದ ಸಿಟ್ಟಿತ್ತು. 2-3 ದಿವಸ ನಾನು ಸಿಟ್ಟಿನಲ್ಲೇ ಇರ್ತೇನೆ, ಆ ಮೂಡು ಹೋಗೋದಿಲ್ಲ. ಅದರಿಂದ ನಾನು ಬೀದಿನೆಲ್ಲ ವಾಸ ಮಾಡಲಿ,
ಕ್ರೋಧಾಗಾರ ಅಂತ ಎಲ್ಲರದ್ದು ಕೂಡ ಪ್ಯಾಲೇಸ್ ಆಫ್ ವಿಂಟರ್ ಉಂಟು, ಏನು ಪ್ಯಾಲೇಸ್ ಆಫ್ ಸಮ್ಮರ್ ಉಂಟು. ಹಾಗೆ ಇದೊಂದು ವಿಚಿತ್ರ ಸಿಟ್ಟಿನ ಅರಮನೆ. ದದರ್ಶ ಕೈಕೈ ಮೃಷ್ಟಾಂ ಉವಾಚ ಕಥಮೀದೃಚಿ. ಅವನು ಬಂದು ಹೇಳಿದ ಹೀಗೆಲ್ಲ ಮಾಡಬಾರದು, ಏನು ಬೇಕು ಹೇಳು ಅಂತ. ಆಗ ಅವಳು ಕೇಳಿದ ವರ ನಿಮ್ಗೆ ಗೊತ್ತೇ ಇದೆ. ದಶರಥ ಎಷ್ಟೆಷ್ಟೋ ರೀತಿಯಲ್ಲಿ ಹೇಳಿದ, ಕೇಳಲಿಲ್ಲ, ಅದು ಕೂಡ ನಮಗೆ ಗೊತ್ತಿದೆ. ಇತ್ತ ದತ್ವಾ ದಾನಾನಿ ವಿಪ್ರೇಭ್ಯ ದೀನಾನಾಥೇಭ್ಯ ಏವ ಚ ಮಾತೃಭಿಶ್ಚೈವ ಪಿತ್ರ್ಯಾದ್ಯೈ ಶೋಕಾರ್ತೈ ನಿರ್ಗತ ಪುರಾತ್. ಅವನೇನು ಮಾಡಿದ, ತನ್ನಲ್ಲಿದ್ದದ್ದನ್ನೆಲ್ಲ ದಾನ ಮಾಡಿ ಎಲ್ಲರಿಗೂ ವ್ಯವಸ್ಥೆ ಮಾಡಿ, ಯಾಕೆಂದರೆ 14 ವರ್ಷ ಆಗತ್ತೆ ಬರೋದು, ಎಲ್ಲರಿಗೂ ವ್ಯವಸ್ಥೆ ಮಾಡಿ ರಾಮದೇವರು ಹೊರಟರು ಕಾಡಿಗೆ. ರಾಜನು ಕೂಡ ಕಳುಹಿಸಿಕೊಟ್ಟ. ಆಮೇಲೆ ಅಲ್ಲಿ ಭರದ್ವಾಜರು ಸಿಕ್ಕಿದ ಮೇಲೆ ಅಲ್ಲಿ ಒಂದು ಬೆಟ್ಟಕ್ಕೆ ಹೋದರು. ಸೀತೆಗೆ ಚಿತ್ರಕೂಟವನ್ನು ತೋರಿಸಿದನಂತೆ. ಎಷ್ಟು ಸೊಗಸಾಗಿರುತ್ತೆ, ಒಂದು ಸೌಂದರ್ಯವನ್ನು ಆಸ್ವಾದಿಸುವ ಬಗೆ ಏನು, ಅದನ್ನು ರಾಮ ಸೂಕ್ಷ್ಮವಾಗಿ ಕಲಿಸಿಕೊಟ್ಟು ಬಿಡುತ್ತಾನೆ. ಅಲ್ಲಿ ಕಾಕಾಕ್ಷಿ ಸಂಹಾರ ಆಯಿತು. ಈ ರೀತಿ ರಾಮದೇವರ ಲೀಲೆ ನಡೀತಾ ಇತ್ತು ಅನ್ನುವಲ್ಲಿಗೆ ಅಯೋಧ್ಯಾಕಾಂಡದಲ್ಲಿ 6ನೆಯ ಸರ್ಗ ಆಗಿದೆ. ನಾನು ಈಗ ಒಂದು ಬ್ರೇಕ್ ತಗೊಳ್ತೇನೆ. 1:45ಕ್ಕೆ ವಿಷ್ಣು ತತ್ವ ನಿರ್ಣಯ ಶುರು ಮಾಡ್ತೇನೆ. ಕೃಷ್ಣ